ನಮಸ್ಕಾರ, ನಾನು ಸೌಮ್ಯ ಮಳಲಿ. ಪಂಚರಾಜ್ಯ ಸೋಲಿನಿಂದ ಕಂಗೆಟ್ಟ ಕಾಂಗ್ರೆಸ್ ದೆಹಲಿಯಲ್ಲಿ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಿಡಬ್ಲ್ಯೂಸಿ ಸಭೆಯನ್ನ ನಡೆಸಲಾಗುತ್ತೆ. ಪಕ್ಷದ ಹುದ್ದೆಗಳಿಗೆ ಗಾಂಧಿ ಕುಟುಂಬದವರು ರಾಜೀನಾಮೆ ಸಲ್ಲಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಿಡಬ್ಲ್ಯೂಸಿ ಸಭೆ ಆರಂಭ ಆಗಲಿದ್ದು ಪ್ರಮುಖ ಹುದ್ದೆಗಳಿಗೆ ಗಾಂಧಿ ಕುಟುಂಬ ರಾಜೀನಾಮೆ ಸಲ್ಲಿಸುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೋನಿಯಾ, ಪ್ರಿಯಾಂಕಾ ಗಾಂಧಿ ರಿಸೈನ್ ಮಾಡ್ತಾರೆ. ಎಐಸಿಸಿ ಹಂಗಾಮಿ ಅಧ್ಯಕ್ಷೆ ಆಗಿದ್ದಾರೆ ಸೋನಿಯಾ ಗಾಂಧಿ ಅವರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಯುಪಿ ಉಸ್ತುವಾರಿಯನ್ನ ಪ್ರಿಯಾಂಕಾ ಅವರಿಗೆ ಕೊಡಲಾಗಿತ್ತು. ಸೊ ಈಗ ಈ ಒಂದು ಹುದ್ದೆಗಳಿಗೆ ಅವರು ರಾಜೀನಾಮೆಯನ್ನ ನೀಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಸೋಲಿನ ಹೊಣೆ ಹೊತ್ತು ಇಬ್ಬರು ರಾಜೀನಾಮೆಯನ್ನ ನೀಡ್ತಾರಾ, ಪಕ್ಷದಿಂದಲೇ ದೂರ ಉಳಿಯುತ್ತಾ ಗಾಂಧಿ ಫ್ಯಾಮಿಲಿ ಅನ್ನುವಂಥದ್ದು. ಈಗ ಗಾಂಧಿ ಕುಟುಂಬದ ರಾಜೀನಾಮೆ ಸುದ್ದಿ ಬಹಳ ಜೋರಾಗಿ ಸದ್ದು ಮಾಡ್ತಾ ಇರುವಂಥದ್ದು. ಪಂಚರಾಜ್ಯ ಸೋಲಿನ ಬಳಿಕ ಇವತ್ತು ನಡೀತಾ ಇರುವಂತಹ ಸಿಡಬ್ಲ್ಯೂಸಿ ಮೀಟಿಂಗ್ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಹತ್ವವನ್ನ ಪಡ್ಕೊಂಡಿರುವಂಥದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳ ಕುರಿತಂತೆ ಚರ್ಚೆಯನ್ನ ಮಾಡಲಾಗುತ್ತೆ, ಪಕ್ಷ ಸಂಘಟನೆ ಬಲವರ್ಧನೆ ಸೇರಿದಂತೆ ಜನಪ್ರಿಯ ಕೆಲಸಗಳನ್ನ ಮಾಡಬೇಕು, ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ ಆಗಬೇಕು, ಇದೆಲ್ಲದರ ಕುರಿತಂತೆ ಚರ್ಚೆಯನ್ನ ಮಾಡಲಾಗುತ್ತೆ. ಇನ್ನು ಡಿಕೆಶಿ ಅವರು ಕೂಡ ದೆಹಲಿಯಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಕರ್ನಾಟಕದ ವಿಚಾರಗಳು ಕೂಡ ಇಲ್ಲಿ ಯಾವ ರೀತಿಯಾಗಿ ಚರ್ಚೆ ಆಗುತ್ತೆ, ಇದೆಲ್ಲದರ ಬಗ್ಗೆ ಈಗ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಮೀಟಿಂಗ್ ಆರಂಭ ಆಗಲಿದೆ. ಪಂಚರಾಜ್ಯಗಳ ಫಲಿತಾಂಶದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಬುಲಾವ್ ಮೇರೆಗೆ ಡಿಕೆಶಿ ಅವರು ದೆಹಲಿಗೆ ತೆರಳಿದ್ದಾರೆ. ಸಿಡಬ್ಲ್ಯೂಸಿ ಸಭೆಗೂ ಮುನ್ನ ಹೈಕಮಾಂಡ್ ಜೊತೆ ಮಹತ್ವದ ಚರ್ಚೆಯನ್ನ ಡಿಕೆ ಶಿವಕುಮಾರ್ ಅವರು ನಡೆಸಲಿದ್ದಾರೆ. ಪ್ರಮುಖ 5 ವಿಚಾರಗಳ ಬಗ್ಗೆ ಗಂಭೀರ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಪದಾಧಿಕಾರಿಗಳ ನೇಮಕಕ್ಕೆ ಅಂತಿಮ ಮುದ್ರೆ ಒತ್ತೋ ಸಾಧ್ಯತೆ ಇದೆ. ಮುಸುಕಿನ ಗುದ್ದಾಟ ಬಿಟ್ಟು ಪಕ್ಷ ಸಂಘಟನೆಗೆ ಸೂಚನೆಯನ್ನ ಕೊಡೋ ಸಾಧ್ಯತೆ ಇದೆ ಹೈಕಮಾಂಡ್. ಈಗ ಪಂಚರಾಜ್ಯಗಳ ಸೋಲಿನ ಬಳಿಕ ಈಗ ಅವರಿಗೆ ಇರುವಂತಹ ಒಂದೇ ಒಂದು ಹೋಪ್ ಅಂತಂದ್ರೆ ಅದು ಕರ್ನಾಟಕ. ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕವನ್ನ ಗೆಲ್ತೀವಿ ಅನ್ನುವಂತಹ ಒಂದು ವಿಶ್ವಾಸದಲ್ಲಿ ಕಾಂಗ್ರೆಸ್ ಇತ್ತು. ಆದ್ರೆ ಈಗ ಪಂಚರಾಜ್ಯ ಚುನಾವಣೆಯ ಸೋಲಿನ ಬಳಿಕ ಈಗ ಕರ್ನಾಟಕದಲ್ಲೂ ಕೂಡ ಹಿನ್ನಡೆಯಾಗುವಂತಹ ಆತಂಕ ಇದೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಬುಲಾವ್ ನೀಡಿದೆ. ಡಿಕೆ ಶಿವಕುಮಾರ್ ಅವರ ಜೊತೆ ಕೆಲವೊಂದಿಷ್ಟು ಮಹತ್ವದ ಚರ್ಚೆಯನ್ನ ನಡೆಸೋ ಸಾಧ್ಯತೆ ಇದೆ. ಪ್ರಮುಖ 5 ವಿಚಾರಗಳ ಬಗ್ಗೆ ಗಂಭೀರ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಕೆಪಿಸಿಸಿ ಪದಾಧಿಕಾರಿಗಳ ನೇಮಕಕ್ಕೆ ಅಂತಿಮ ಮುದ್ರೆ ಒತ್ತೋ ಸಾಧ್ಯತೆ ಇದೆ. ಇನ್ನು ಪಕ್ಷದಲ್ಲಿರುವಂತಹ ಮುಸುಕಿನ ಗುದ್ದಾಟ ಬಿಟ್ಟು ಪಕ್ಷ ಸಂಘಟನೆಗೆ ಸೂಚನೆ ಕೊಡೋ ಸಾಧ್ಯತೆ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ದೆಹಲಿ ಪ್ರತಿನಿಧಿ ಧರಣೀಶ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧರಣೀಶ್, ಕಾಂಗ್ರೆಸ್ ಪಾಲಿಗೆ ಇವತ್ತು ಮಹತ್ವದ ದಿನ. ಕೆಲವೇ ಕ್ಷಣಗಳಲ್ಲಿ ಸಿಡಬ್ಲ್ಯೂಸಿ ಸಭೆ ಆರಂಭ ಆಗಲಿದೆ. ಪಕ್ಷ ಸಂಘಟನೆ ಬಲವರ್ಧನೆ ಸೇರಿದಂತೆ ಸೋಲಿನ ಆತ್ಮಾವಲೋಕನ ಸೇರಿದಂತೆ ಇವತ್ತು ಪಕ್ಷದ ವಿಚಾರವಾಗಿ ಏನೆಲ್ಲ ಮಹತ್ವದ ಚರ್ಚೆ ನಡೆಯಲಿದೆ, ಏನೆಲ್ಲ ನಿರ್ಧಾರಗಳನ್ನು ತಗೊಳ್ಳೋ ಸಾಧ್ಯತೆ ಇದೆ? ಈಗ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಭೆ ಆರಂಭ ಆಗಲಿಕ್ಕೆ ಕ್ಷಣಗಣನೆ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ಆದಂಥ ಸೋಲುಗಳನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ ಈ ಒಂದು ಆತ್ಮಾವಲೋಕನ ಸಭೆಯನ್ನು ಕರೆದಿದೆ. ಇದರಲ್ಲಿ ಪ್ರಮುಖವಾದಂಥ ನಿರ್ಣಯಗಳು ಹೊರಬೀಳಬಹುದು ಎನ್ನುವಂಥ ನಿರೀಕ್ಷೆಗಳು ಕೂಡ ಇದ್ದಾವೆ. ಅದರ ಪೈಕಿ ಈಗ ಅಂದರೆ ಯಾವ್ಯಾವ ಹುದ್ದೆಗಳಲ್ಲಿ ಇದ್ದರೂ ಈ 5 ರಾಜ್ಯಗಳ ಚುನಾವಣಾ ಸಂದರ್ಭದಲ್ಲಿ ಉಸ್ತುವಾರಿಗಳಾಗಿದ್ದರು, ರಾಜ್ಯ ಅಧ್ಯಕ್ಷರಾಗಿದ್ದರು, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇದ್ದಾವೆ. ಅಂದರೆ ಅವರ ರಾಜೀನಾಮೆಯನ್ನು ಪಡ್ಕೊಳ್ತಾರೆ. ಉತ್ತರ ಪ್ರದೇಶದ ಉಸ್ತುವಾರಿಯಾಗಿದ್ದಂತಹ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರಿಂದನೂ ಕೂಡ ರಾಜೀನಾಮೆಯನ್ನು ಪಡ್ಕೊಳ್ತಾರೆ ಇವಾಗ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಅದು ಖಚಿತ ಆಗುತ್ತೆ, ರಾಜೀನಾಮೆಯನ್ನು ಪಡ್ಕೊಳ್ತಾರಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದಲ್ಲದೆ ಎಐಸಿಸಿ ಅಧ್ಯಕ್ಷರ ಆಯ್ಕೆ ಬಗ್ಗೆ ಕೂಡ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಯಾಕೆ ಅಂದರೆ ಈಗ ಸಾಲು ಚುನಾವಣೆಗಳಿದ್ದಾವೆ. ಈ ವರ್ಷದ ಕಡೆಗೆ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದ ವಿಧಾನಸಭಾ ಚುನಾವಣೆ ಇದೆ. ಮುಂದಿನ 2023ರ ಏಪ್ರಿಲ್ ಮೇಗೆ ಕರ್ನಾಟಕದ ವಿಧಾನಸಭಾ ಚುನಾವಣೆ ಇದೆ. ಮುಂದಿನ ವರ್ಷದ ಕಡೆಗೆ ಮಧ್ಯಪ್ರದೇಶ, ಛತ್ತೀಸ್ಗಢ ಮತ್ತು ರಾಜಸ್ಥಾನ ವಿಧಾನಸಭಾ ಚುನಾವಣೆ ಇದೆ. 2024 ಏಪ್ರಿಲ್ಗೆ ಸಾರ್ವತ್ರಿಕ ಚುನಾವಣೆ ಇದೆ. ಸೊ ಹೀಗೆ ಸಾಲು ಚುನಾವಣೆಗಳಿರೋದ್ರಿಂದ ಅದಕ್ಕೆ ಪೂರಕವಾಗಿ ಕಾಂಗ್ರೆಸ್ ಪಕ್ಷವನ್ನು ಸಜ್ಜುಗೊಳಿಸಬೇಕು. ಅದಕ್ಕೆ ಪೂರಕವಾಗಿ ಎಐಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು. ಅಂದರೆ ರಾಹುಲ್ ಗಾಂಧಿ ಅವರಿಗೆ ಅಧ್ಯಕ್ಷ ಪಟ್ಟವನ್ನು ಕಟ್ಟಬೇಕು ಎನ್ನುವ ಹಿನ್ನೆಲೆಯಲ್ಲಿ ಆ ಪ್ರೋಸೆಸ್ಸನ್ನು, ಯಾಕೆಂದರೆ ಈಗಾಗಲೇ ಅದು ನಡೀತಾ ಇದೆ. ಕಾಂಗ್ರೆಸ್ನಲ್ಲಿ ಏನೋ ಸಾಂಸ್ಥಿಕ ಚುನಾವಣೆಗಳು ನಡೀತಿದ್ದಾವೆ. ಅದಾದಮೇಲೆ ಅಧ್ಯಕ್ಷರ ಚುನಾವಣೆ ಆಗಬೇಕಾಗತ್ತೆ. ಬಟ್ ಅದನ್ನು ಒಂದು ಸ್ವಲ್ಪ ಫಾಸ್ಟಾಗಿ ಮಾಡಲಿಕ್ಕೆ ಇವತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ.
ಅದಲ್ಲದೆ ಪ್ರಧಾನ ಕಾರ್ಯದರ್ಶಿಗಳನ್ನು ಬದಲಾವಣೆ ಮಾಡುವಂಥ, ಯಾಕೆಂದರೆ AICCನಲ್ಲಿ ಅಧ್ಯಕ್ಷರನ್ನ ಬಿಟ್ಟರೆ ಅತಿ ಹೆಚ್ಚು ಅಧಿಕಾರ ಇರೋದು ಪ್ರಧಾನ ಕಾರ್ಯದರ್ಶಿಗಳಿಗೆ, ಅವರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ. ಸೊ ಆ ಕಾರಣಕ್ಕೋಸ್ಕರ ಪ್ರಧಾನ ಕಾರ್ಯದರ್ಶಿಗಳನ್ನು ಕೆಲವರನ್ನು ಬದಲಾವಣೆ ಮಾಡ್ತಾರೆ ಅಂತ ಕೂಡ ಕೇಳ್ಬರ್ತಾ ಇದೆ. ಇನ್ನು ಕರ್ನಾಟಕದ ವಿಷಯ ಚರ್ಚೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ಕರ್ನಾಟಕದವರಾಗಿ ಸಹಜವಾಗಿ ನಮಗೆ ಇದು ಬಹಳ ಮುಖ್ಯವಾದಂಥ ವಿಷಯ. ಯಾಕೆ ಅಂದರೆ ಇತ್ತೀಚೆಗೆ ಪಂಜಾಬ್ನಲ್ಲಿ ಅಲ್ಲಿ ಮುಖ್ಯಮಂತ್ರಿ ಆಗಿದ್ದಂತಹ ಚರಣಜಿತ್ ಸಿಂಗ್ ಚಿನ್ನಿ ಮತ್ತು ಪಕ್ಷದ ಅಧ್ಯಕ್ಷ ನವಜೋತ್ ಸಿಂಗ್ ಸಿಧು ನಡುವೆ ನಡೆದಂತಹ ಆಂತರಿಕ ಕಲಹದ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷ ಸೋಲನ್ನು ಕಾಣಬೇಕಾಯಿತು. ಸೊ ಅಂಥದೇ ಪರಿಸ್ಥಿತಿ ಕರ್ನಾಟಕದಲ್ಲೂ ಇದೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ KPCC ಅಧ್ಯಕ್ಷ DK ಶಿವಕುಮಾರ್ ನಡೆ ಶೀತಲ ಸಮರ ಇದೆ. ನಾವು ಭಾಳ ಆಗಾಗ್ಗೆ ಕೇಳಿಸ್ಕೊಳ್ತಾ ಇರ್ತೀವಿ, ಏನಂತಂದರೆ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನುವ ನಿಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಿರುತ್ತೆ, ಅದು ಗೊಂದಲ ಸೃಷ್ಟಿ ಆಗುತ್ತೆ, ಮತ್ತೆ ತಣ್ಣಗಾಗುತ್ತೆ. ಈಗಾಗಲೇ ಅಭ್ಯರ್ಥಿಗಳನ್ನು ಅವರವರ ಕಡೆಯವರನ್ನು ಆಯ್ಕೆ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿಬರ್ತಿದ್ದಾವೆ. ಸೊ ಹೀಗೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಬಣ ಅನ್ನುವಂತಹ ಒಂದು ವರ್ಟಿಕಲ್ ಡಿವೈಡ್ ನಾವೇನು ಕಾಣಿಸ್ತಿದ್ದೀವಿ, ಸೊ ಇದಕ್ಕೆ ತೇಪೆ ಹಚ್ಚಬೇಕು ಅಥವಾ ಇದನ್ನು ಸರಿಪಡಿಸಬೇಕು ಎನ್ನುವ ಹಿನ್ನೆಲೆಯಲ್ಲಿ ಚರ್ಚೆ ಆಗುತ್ತೆ. ಪಂಜಾಬ್ ಉದಾಹರಣೆಯೊಂದಿಗೆ ಕರ್ನಾಟಕದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಸಭೆಯ ಬಳಿಕ, ಯಾಕೆಂದರೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ CWC ಮೆಂಬರ್ ಅಲ್ಲ, ಹಾಗಾಗಿ ಅವರಿಬ್ಬರು ಸಭೆಯಲ್ಲಿ ಇರಲ್ಲ. ಸೊ ಅವ್ರಿಗೆ ಆ ನಂತರದಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ. ಅಂದರೆ ನೀವು ಯಾವ ರೀತಿ ಇರಬೇಕು, ಯಾವ ನಿಲುವುಗಳನ್ನು ತೆಗೆದುಕೊಳ್ಬೇಕು, ಈ ಅಂತಃಕಲಹಕ್ಕೆ ಯಾವ ರೀತಿಯಲ್ಲಿ ಅಂತ್ಯ ಆಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಚನೆ ನೀಡುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಸೊ ಹೀಗೆ ಒಂದು 3-4 ಪ್ರಮುಖ ನಿರ್ಣಯಗಳು ಇವತ್ತು ಹೊರಬೀಳುವಂಥ ಸಾಧ್ಯತೆ ಇದೆ ಕಾರ್ಯಕಾರಿಣಿ ಸಭೆಯಲ್ಲಿ. ಸೌಮ್ಯ, ಥ್ಯಾಂಕ್ ಯು ಧರಣೇಶ್ ತಮ್ಮೆಲ್ಲ ಇನ್ಫಾರ್ಮೇಷನ್ಗೆ. ಪಂಚರಾಜ್ಯ ಫಲಿತಾಂಶದಿಂದ ರಾಜ್ಯ ಕಾಂಗ್ರೆಸ್ಗೆ ಟೆನ್ಷನ್ ಶುರುವಾಗಿರುವಂಥದ್ದು. ಸೋತು ಸುಣ್ಣವಾಗಿರುವ ಕಾಂಗ್ರೆಸ್ನ ಘಟಾನುಘಟಿಗಳು, ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಈಗ ಟೆನ್ಷನ್ ಶುರುವಾಗಿದೆ. ಸಿದ್ದರಾಮಯ್ಯಗೆ ಈಗ ಕ್ಷೇತ್ರದ ಆತಂಕ ಶುರುವಾಗಿದೆ. ಎಲ್ಲಿಂದ ಚುನಾವಣೆಗೆ ಸ್ಪರ್ಧಿಸಬೇಕು ಅನ್ನೋ ಚಿಂತೆಯಲ್ಲಿದ್ದಾರಂತೆ ಸಿದ್ದರಾಮಯ್ಯನವರು. ಈ ಬಾರಿಯೂ ಚಾಮುಂಡೇಶ್ವರಿ ಅಂದ್ರೆ ಸಿದ್ದುಗೆ ಭಯ ಅಂತೆ. ಚಾಮುಂಡೇಶ್ವರಿಯಿಂದ ಸ್ಪರ್ಧಿಸಲ್ಲ ಅಂತಿದ್ದಾರೆ ಸಿದ್ದರಾಮಯ್ಯನವರು. 3-4 ಕ್ಷೇತ್ರಗಳಿದ್ದು ಫೈನಲ್ ಇನ್ನೂ ಆಗಿಲ್ವಂತೆ. ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಬಾದಾಮಿ ಮತ್ತೆ ಬಿಟ್ಕೊಡಲು ಚಿಮ್ಮನಕಟ್ಟಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಿರಂಗವಾಗಿಯೇ BB ಚಿಮ್ಮನಕಟ್ಟಿಯವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಈ ಬಾರಿ ಬಾದಾಮಿಯಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡೋದು ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನಿಂದ ಸ್ಪರ್ಧೆಗೆ ಈಗ GTD ಸಿದ್ಧವಾಗಿದ್ದಾರೆ. ತಮಗೂ ಪುತ್ರನಿಗೂ ಟಿಕೆಟ್ ಕೇಳಿದ್ದಾರೆ GTD ಅವರು. ಚಾಮುಂಡೇಶ್ವರಿಯಿಂದ GTD ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ. ಹಾಗಾಗಿ ಆ ಕ್ಷೇತ್ರದಿಂದ ಮತ್ತೆ ಸಿದ್ದರಾಮಯ್ಯನವರು ಎಲೆಕ್ಷನ್ಗೆ ನಿಲ್ಲೋದು ಬಹುತೇಕ ಇಲ್ಲ ಅಂತಲೇ ಹೇಳಲಾಗ್ತಾ ಇರುವಂಥದ್ದು. GTD ಮನವೊಲಿಸಿ ಚಾಮುಂಡೇಶ್ವರಿಯಲ್ಲಿ ನಿಂತರೂ ಕೂಡ ಮತ್ತೆ ಗೆಲ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ಸಿದ್ದರಾಮಯ್ಯ ಅವರಿಗೆ ಇಲ್ಲ. ಯಾಕಂದ್ರೆ ಕಳೆದ ಬಾರಿ ಆ ಕ್ಷೇತ್ರದಲ್ಲಿ ಸೋತಿದ್ರು. ಈ ಬಾರಿಯೂ ಮತ್ತೆ ಆ ಕ್ಷೇತ್ರದಿಂದ ಒಂದ್ ವೇಳೆ ನಿಂತರೆ ಮತ್ತೆ ಸೋಲ್ತೀನಿ ಅನ್ನುವಂತಹ ಭಯ ಕೂಡ ಕಾಡ್ತಾ ಇರುವಂಥದ್ದು. JDS ಮತ್ತು ಕಾಂಗ್ರೆಸ್ ನಾಯಕರ ಒಳ್ಳೆಟಿನ ಭೀತಿ ಕೂಡ ಇದೆ. ಕ್ಷೇತ್ರದ ತಲಾಶ್ನಲ್ಲಿ ಈಗ ಮಾಜಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ ಅನ್ನುವಂತಹ ಮಾತುಗಳು ಹರಿದಾಡ್ತಾ ಇರುವಂಥದ್ದು. ಸೊ ಒಂದು ಪ್ರಬಲವಾದಂತಹ ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ ಸಿದ್ದರಾಮಯ್ಯನವರು. ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನೋದು ಇನ್ನೂ ಕೂಡ ಫೈನಲ್ ಆಗಿಲ್ಲ. 3-4 ಕ್ಷೇತ್ರಗಳಿದೆ. ಸೊ ಯಾವುದರಿಂದ ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಡಿಸೈಡ್ ಆಗಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಈ ಬಾರಿ ಮತ್ತೆ ಬಾದಾಮಿಯಿಂದ ಅವರು ಸ್ಪರ್ಧೆ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಚಾಮುಂಡೇಶ್ವರಿಯಿಂದಲೂ ಕೂಡ ಅವರು ಸ್ಪರ್ಧೆ ಮಾಡಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಸಿದ್ದರಾಮಯ್ಯನವರು ಯಾವ ಕ್ಷೇತ್ರದಿಂದ ಚುನಾವಣಾ ಕಣಕ್ಕಿಳಿತಾರೆ ಅನ್ನುವಂಥದ್ದು ಸದ್ಯದ ಕುತೂಹಲ. ನನಗೆ ಇನ್ನೂ 4-5 ಕಡೆ ಕರೀತಾ ಇದ್ದಾರೆ, ನೋಡೋಣ, ಎಲ್ಲಿ ಇನ್ನೂ ತೀರ್ಮಾನ ಮಾಡಿಲ್ಲ. ಆಯ್ತಪ್ಪ, ಈಗ ಹೇಳಿದ್ನಲ್ರಿ, ಅವ್ರು ನನ್ನ ಜೊತೆ ಮಾತಾಡಿರೋದು ನಿಜ. ನನಗೂ ಕೊಡಬೇಕು, ನನ್ನ ಮಗನಿಗೂ ಕೊಡಬೇಕು ಟಿಕೆಟ್ ಅಂತ ಮಾತಾಡಿರೋದು ನಿಜ. ನಾನು ಹೈಕಮಾಂಡ್ ಜೊತೆ ಮಾತಾಡ್ತೀನಪ್ಪ ಅಂತ ಹೇಳಿದ್ದೀನಿ, ಅಷ್ಟೇ ಹೇಳಿರೋದು. ಇಲ್ಲ ನಿಲ್ಲಲ್ಲ ಅಲ್ಲಿ, ಇಲ್ಲ ನಿಲ್ಲಲ್ಲ ಅಲ್ಲಿ. ನನಗೆ ಇನ್ನೂ 4-5 ಕಡೆ ಕರೀತಾ ಇದ್ದಾರೆ, ನೋಡೋಣ, ಎಲ್ಲಿ ಇನ್ನೂ ತೀರ್ಮಾನ ಮಾಡಿಲ್ಲ. ಆಯ್ತಪ್ಪ, ಈಗ ಹೇಳಿದ್ನಲ್ರಿ, ಅವ್ರು ನನ್ನ ಜೊತೆ ಮಾತಾಡಿರೋದು ನಿಜ. ನನಗೂ ಕೊಡಬೇಕು, ನನ್ನ ಮಗನಿಗೂ ಕೊಡಬೇಕು ಟಿಕೆಟ್ ಅಂತ ಮಾತಾಡಿರೋದು ನಿಜ.
ನಾನು ಹೈಕಮಾಂಡ್ ಜೊತೆ ಮಾತಾಡ್ತೀನಪ್ಪ. ಅರಮನೆ ಮೈದಾನದಲ್ಲಿ ಅರಸನ ದರ್ಬಾರ್ ಕರುನಾಡ ರಾಜರತ್ನ ಜಗದಗಲಕ್ಕೂ ಜೇಮ್ಸ್ ಹವಾ. ಅಪ್ಪು ಅಮರ ಪ್ರೀ ರಿಲೀಸ್ ಇವೆಂಟ್ ಸ್ಪೆಷಲ್ ಜೇಮ್ಸ್ ಜಗಮಗ. ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ಕೊಡಲಾಗಿದೆ. ಮೈಸೂರು ವಿವಿಯಿಂದ ಮರಣೋತ್ತರ ಡಾಕ್ಟರೇಟ್ ಗೌರವ ನೀಡಲಾಗಿದೆ. ಪುನೀತ್ ಹುಟ್ಟುಹಬ್ಬಕ್ಕೆ ಮೈಸೂರು ವಿವಿಯಿಂದ ಉಡುಗೊರೆ ಕೊಡಲಾಗಿರುವಂತದ್ದು. ಮೈಸೂರು ವಿಶ್ವವಿದ್ಯಾನಿಲಯ ಕುಲಪತಿ ಪ್ರೊಫೆಸರ್ ಹೇಮಂತ್ ಕುಮಾರ್ ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಮರಣೋತ್ತರ ಗೌರವ ಡಾಕ್ಟರೇಟ್ ಅನ್ನ ಪುನೀತ್ ರಾಜ್ಕುಮಾರ್ ಅವರಿಗೆ ಮೈಸೂರು ವಿಶ್ವವಿದ್ಯಾಲಯದಿಂದ ನೀಡಲಾಗ್ತಾ ಇದೆ. ಪುನೀತ್ ರಾಜ್ಕುಮಾರ್ ಅವರ ಸಾಧನೆಗೆ ಇದೀಗ ಮತ್ತೊಂದು ಉಡುಗೊರೆ ಸಿಕ್ಕಿರುವಂತದ್ದು. ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ಕೊಡಲಾಗಿದೆ. ಮೈಸೂರು ವಿವಿಯಿಂದ ಮರಣೋತ್ತರ ಗೌರವ ಡಾಕ್ಟರೇಟ್ ಅನ್ನ ಕೊಡಲಾಗಿರುವಂತದ್ದು. ಪುನೀತ್ ಹುಟ್ಟುಹಬ್ಬಕ್ಕೆ ಮೈಸೂರು ವಿವಿಯಿಂದ ಈ ಉಡುಗೊರೆ ಸಿಗ್ತಾ ಇದೆ. ಮೈಸೂರು ವಿಶ್ವವಿದ್ಯಾನಿಲಯ ಕುಲಪತಿ ಪ್ರೊಫೆಸರ್ ಹೇಮಂತ್ ಕುಮಾರ್ ಈ ಒಂದು ಘೋಷಣೆಯನ್ನ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಮಾರ್ಚ್ 17. ಅವತ್ತೇ ಅವರ ಕೊನೆಯ ಚಿತ್ರ ಜೇಮ್ಸ್ ಕೂಡ ರಿಲೀಸ್ ಆಗ್ತಾ ಇದೆ. ಇವತ್ತು ಬಹುದೊಡ್ಡ ಮಟ್ಟದಲ್ಲಿ ಪ್ರೀ ರಿಲೀಸ್ ಇವೆಂಟ್ ಕೂಡ ನಡೀತಾ ಇರುವಂಥದ್ದು. ಈ ಒಂದು ಖುಷಿಯಲ್ಲಿದ್ದಂತಹ ಅಭಿಮಾನಿಗಳಿಗೆ ಇದೀಗ ಮತ್ತೊಂದು ಸಂತಸದ ಸುದ್ದಿ ಸಿಕ್ಕಿರುವಂಥದ್ದು. ಪುನೀತ್ ರಾಜ್ಕುಮಾರ್ ಇನ್ಮುಂದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆಗಲಿದ್ದಾರೆ. ಮರಣೋತ್ತರ ಗೌರವ ಡಾಕ್ಟರೇಟ್ ಅನ್ನ ಅವರಿಗೆ ಕೊಡಲಾಗಿದೆ. ಈ ಕುರಿತಂತೆ ಮೈಸೂರು ವಿಶ್ವವಿದ್ಯಾನಿಲಯ ಕುಲಪತಿ ಪ್ರೊಫೆಸರ್ ಹೇಮಂತ್ ಕುಮಾರ್ ಅವರೇ ಘೋಷಣೆಯನ್ನ ಮಾಡಿದ್ದಾರೆ. ಸೊ ಇವತ್ತು ಡಬಲ್ ಖುಷಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫ್ಯಾನ್ಸ್ ಇದ್ದಾರೆ. ಒಂದು ಜೇಮ್ಸ್ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮ ನಡೀತಾ ಇದೆ. ಮತ್ತೊಂದು ಕಡೆ ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ ಡಾಕ್ಟರೇಟ್ ಸಿಕ್ಕಿರುವಂಥದ್ದು. ಮರಣೋತ್ತರ ಗೌರವ ಡಾಕ್ಟರೇಟ್ ಅನ್ನ ಅಪ್ಪು ಅವರಿಗೆ ಘೋಷಣೆ ಮಾಡಲಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ಕುಲಪತಿಯಾಗಿರುವಂತಹ ಪ್ರೊಫೆಸರ್ ಹೇಮಂತ್ ಕುಮಾರ್ ಅವರು ಈ ಘೋಷಣೆಯನ್ನ ಮಾಡಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಅಪ್ಪು ಸಿನಿಮಾ ಜೇಮ್ಸ್ ರಿಲೀಸ್ಗೂ ಮುನ್ನವೇ ಚಾಮರಾಜನಗರದಲ್ಲಿ ಹವಾ ಎಬ್ಬಿಸಿದೆ. ಚಾಮರಾಜನಗರದ ರಾಘವೇಂದ್ರ ಚಿತ್ರಮಂದಿರದ ತುಂಬೆಲ್ಲ ಅಪ್ಪು ಕಟ್ಔಟ್, ಫ್ಲೆಕ್ಸ್, ಬ್ಯಾನರ್ಸ್ ಅಬ್ಬರಿಸ್ತಾ ಇದೆ. ರಿಲೀಸ್ಗೂ 5 ದಿನಗಳ ಮುಂಚೆಯೇ ಚಿತ್ರಮಂದಿರ ಅಲಂಕಾರ ಮಾಡಲಾಗಿದೆ. ಜೇಮ್ಸ್ ಬಿಡುಗಡೆ ದಿನ ಸಮಾಜಮುಖಿ ಸೇವಾ ಕಾರ್ಯಗಳಿಗೆ ಅಭಿಮಾನಿಗಳು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ನೇತ್ರದಾನ, ರಕ್ತದಾನ, ಅನ್ನ ಸಂತರ್ಪಣೆ ಮೊದಲಾದ ಸೇವಾ ಕಾರ್ಯಗಳಿಗೆ ಅಪ್ಪು ಫ್ಯಾನ್ಸ್ ನಿರ್ಧಾರ ಮಾಡಿದ್ದಾರೆ. ಅಪ್ಪು ಸರ್ ಮೂಲತಃ ಚಾಮರಾಜನಗರದವರು, ಗಡಿ ಜಿಲ್ಲೆ. ಅವರು ಇತ್ತೀಚೆಗೆ ರಾಯಭಾರಿ ಕೂಡ ಆಗಿದ್ದರು. ಆ ಒಂದು ನಿಟ್ಟಿನಲ್ಲಿ ಚಾಮರಾಜನಗರದಿಂದ ಒಂದು ವಿಶೇಷವಾದಂಥ ಒಂದು ಗೌರವ ಅವರಿಗೆ ಸಮರ್ಪಣೆ ಆಗಬೇಕು. ಆ ಉದ್ದೇಶದಿಂದ ಅಭಿಮಾನಿಗಳು ಮಾರ್ಚ್ 17 ಎಲ್ಲರಿಗೂ ಇವಾಗ ಮಹಾಶಿವರಾತ್ರಿ ಈ ಥರ ಬೇರೆ ಬೇರೆ ಟೈಮಲ್ಲಿ ಜಾಗರಣೆ ಇದ್ದಿದ್ರೆ ನಮಗೆ ಬುಧವಾರದ ನೈಟಿಂದನೇ ನಮಗೆ ಅಪ್ಪು ರಾತ್ರಿ ಆಗಿರುತ್ತೆ. ಅವತ್ತೊಂದು ದಿನ ಅವಾಗಿಂದ ಸ್ಟಾರ್ಟ್ ಆದರೆ ಜಾತ್ರೆ, ರಕ್ತದಾನ, ನೇತ್ರದಾನ ಮತ್ತು ಅನ್ನ ಸಂತರ್ಪಣೆ, ಇನ್ನೂ ತುಂಬ ಯೋಜನೆಗಳು ತುಂಬ ಇದೆ, ಇನ್ನೂ ಪ್ಲ್ಯಾನಿಂಗ್ ಇದೆ. ನಾವು ಜೇಮ್ಸ್ ಜಾತ್ರೆನ ಇದನ್ನು ತುಂಬ ಯಶಸ್ವಿಯಾಗಿಗೊಳಿಸಿ ಅಪ್ಪು ಸರ್ಗೆ ಇದನ್ನು ಅರ್ಪಿಸ್ತಾ ಇದ್ದೀವಿ. ಕಠಿಣ ಪರಿಶ್ರಮ ಮತ್ತು ಸಂಕಲ್ಪವು ಬಹುತೇಕ ಎಲ್ಲವನ್ನೂ ಸಾಧ್ಯವಾಗಿಸುತ್ತೆ. ನ್ಯೂಸ್ 18ನ ಬೈಜೂಸ್ ಎಂಜಿನಿಯರ್ ಸೀಸನ್ 2 ನಲ್ಲಿ ನಾವು ಅನೇಕ ಮಕ್ಕಳನ್ನ ನೋಡಿದ್ದೇವೆ. ತಮ್ಮ ದೃಢ ನಿರ್ಧಾರದಿಂದ ಚಿಕ್ಕ ವಯಸ್ಸಿನಲ್ಲಿ ಅಸಾಧ್ಯವೆಂದು ಕಾಣುವುದನ್ನ ಮಾಡಿ ತೋರಿಸಿದ್ದಾರೆ. ಈ ವಾರದ ಸಂಚಿಕೆಯಲ್ಲಿ ಕಾಣಿಸಿಕೊಂಡ ನೀಲಾನಾಥ್ ಅವರೊಂದಿಗೆ ಆನಂದ್ ನರಸಿಂಹನ್ ಸಂವಾದ ನಡೆಸಿದ್ರು. ಅದರ ಒಂದು ಝಲಕ್ ಇಲ್ಲಿದೆ ನೋಡಿ. बायजूस यंग जीनियस सीजन 2 में हम एक ऐसे होनहार डांसर से मिले जिसको देखकर मेरे तो होश उड़ गए. भाई वो एक नहीं, दो नहीं, तीन क्लासिकल डांस फॉर्म्स में माहिर हैं. तो भरतनाट्यम, कुचिपुड़ी को तो वो समझती ही हैं और उसमें निपुण हैं ही, लेकिन मोहिनी आट्टम में जब नीला नाथ परफॉर्म करने उतरती हैं, उनको देखकर ही हम तो मंत्रमुग्ध हो गए. आइए पूछते हैं नीला नाथ से कि उन्हें कैसा लगा. नीला, नमस्कारम. Namaste, I'm fine. How did you enjoy yourself and how did you like Baiju's Young Genius Season 2? I was little nervous when I entered by seeing the huge stage. All crew was very supportive and they helped me more overcome the tears and it was very unforgettable moment. How was it meeting Geeta Kapoor? I had learned so many things from Geeta ma'am. Ma'am is very kind and down to earth. She had given me advices and I'm sure it was very helpful to me. Tell me, did you tell your guru, your friends
My family, friends, and relatives all were very excited after hearing the good news. They were more enthusiastic than me. That's wonderful, Neela. Shine on. Do us proud. Do the country proud. I wish you all the very, very best. Wonderful speaking with you. Thank you. Thank you. Thank you so much. ಇದಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶ